ವಿದ್ಯಾರಣ್ಯಪುರದ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಾಗೂ ಸುರವಾಣಿ ಸಂಸ್ಕೃತ ಫೌಂಡೇಶನ್ ಆಶ್ರಯದಲ್ಲಿ ಎನ್ಟಿಐ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಸಂಸ್ಕೃತ ಶೋಭಾಯಾತ್ರೆ ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ 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 ರಾಮಕೃಷ್ಣ ವಿವೇಕಾನಂದ ವೇದಾಂತ ಆಶ್ರಮದ ಅಭಯಾನಂದ ಸ್ವಾಮೀಜಿರವರು ಉದ್ಘಾಟಿಸಿ ಮಾತನಾಡಿದ ಅವರು, ಸಂಸ್ಕೃತ ಭಾಷೆಯು ಭಾರತದ ವಿಶಿಷ್ಟ ಮತ್ತು ಅದ್ಭುತವಾದ ಭವ್ಯ ಪರಂಪರೆಯ ಆಧಾರ ಶಕ್ತಿಯಾಗಿದ್ದು, ಈ ಭಾಷೆಯ ಪ್ರಚಾರದಿಂದ ಇಡೀ ಪರಂಪರೆಯನ್ನ ಮತ್ತೊಮ್ಮೆ ಪುನರುಜ್ಜೀವನಗೊಳಿಸಲು ಸಾಧ್ಯವಿದೆ. ಈ ದಿಸೆಯಲ್ಲಿ ಭಾಷೆಯ ಅಭಿಮಾನಿಗಳು, ಸಮಾಜ ಸುಧಾರಕರು, ರಾಜಕೀಯ ವ್ಯಕ್ತಿಗಳು, ಧಾರ್ಮಿಕ ಮುಖಂಡರು ಹಾಗೂ ಶಿಕ್ಷಣ ಸಂಸ್ಥೆಗಳು ಒಟ್ಟಾಗಿ ಪ್ರಚಾರ ಕಾರ್ಯ ಕೈಗೊಳ್ಳುವ ಮೂಲಕ ಈ ಭಾಷೆಯನ್ನ ಮತ್ತೊಮ್ಮೆ ವಿಶ್ವ ಭಾಷೆಯಾಗಿ ಪರಿವರ್ತನೆ ಮಾಡಬೇಕಾದ ಅಗತ್ಯವಿದೆ ಎಂದು ತಿಳಿಸಿದರು. ಶೋಭಾಯಾತ್ರೆ ಇದಕ್ಕೂ ಮುನ್ನ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಿಯ ಮೂರ್ತಿಯೊಂದಿಗೆ ದೇವಸ್ಥಾನದಿಂದ ಆರಂಭವಾದ ಸಂಸ್ಕೃತ ಶೋಭಾಯಾತ್ರೆಯು ವಿದ್ಯಾರಣ್ಯಪುರದ ಎನ್ಟಿಐ ಕ್ರೀಡಾಂಗಣದವರೆಗೆ ಆಗಮಿಸಿತು. ದೇವಿನ್ ಅಕಾಡೆಮಿ ಫಾರ್ ಲರ್ನಿಂಗ್ ಶಾಲೆಯ 500ಕ್ಕೂ ಹೆಚ್ಚು ಮಕ್ಕಳು ಹಾಗೂ ಶಿಕ್ಷಕರು ಈ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸನ್ಮಾನ್ಯ ಶ್ರೀ 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 ವಸಂತಕುಮಾರ್ ಶಾಸ್ತ್ರಿರವರು ಮತ್ತು ಬಿಜೆಪಿ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಎ ರವಿರವರು, ಮುಖಂಡರಾದ ಶ್ರೀ ಬಸಪ್ಪ ಡೊಂಕಾಬಳ್ಳಿ, ಶ್ರೀ ವೆಂಕಟಾಚಲಾಪತಿ, ಶ್ರೀ ಎಚ್ ರವೀಂದ್ರ, ಶ್ರೀ ಸದಾಶಿವ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ ನಮ್ಮ ಪ್ರಧಾನ ಅರ್ಚಕರಾಗಿರುವಂಥ ಆತ್ಮೀಯರಾದಂಥ ವಸಂತ ಶಾಸ್ತ್ರಿಗಳ ಒಂದು ನೇತೃತ್ವದಲ್ಲಿ ಮತ್ತು ಎ ರವಿಯವರ ಒಂದು ಸಹಕಾರದೊಂದಿಗೆ ಸುರವಾಣಿ ಸಂಸ್ಕೃತ ಫೌಂಡೇಶನ್ ಬಹಳ ಅದ್ಭುತವಾದಂಥ ಒಂದು ಸಂಸ್ಕೃತ ಪ್ರಚಾರದ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ವಿದ್ಯಾರಣ್ಯಪುರದ ಈ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿ ನಡ್ಕೊಂಡ್ಬಂತು. ಇದರ ಮುಖ್ಯ ಉದ್ದೇಶ ಇಷ್ಟೇ: ಭಾರತ ದೇಶದ ವಿಶಿಷ್ಟವಾದಂಥ ಅದ್ಭುತವಾದಂಥ ಭವ್ಯ ಪರಂಪರೆಯ ಆಧಾರ ಶಕ್ತಿ ಈ ಸಂಸ್ಕೃತ ಭಾಷೆ. ಸಂಸ್ಕೃತ ಭಾಷೆಯ ಪ್ರಚಾರದಿಂದ ಇಡೀ ಪರಂಪರೆಯನ್ನೇ ಮತ್ತೊಮ್ಮೆ ನಾವು ರಿವೈವ್ ಮಾಡ್ಬೋದು, ಪುನರುಜ್ಜೀವನಗೊಳಿಸ್ಬೋದು. ಆ ನಿಟ್ಟಿನಲ್ಲಿ ಸಂಸ್ಕೃತ ಭಾಷೆಯ ಪ್ರಚಾರಕ್ಕಾಗಿ ಸುರವಾಣಿ ಸಂಸ್ಕೃತ ಫೌಂಡೇಶನ್ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡ್ತಾ ಇದೆ. ಬಸವರಾಜ್ ಅವರು, ಸದಾಶಿವ ಅವರು ಬಹಳ ಅದ್ಭುತವಾದ ಸಂಘಟನೆ ಮಾಡಿ ಶಾಲಾ ಮಕ್ಕಳ ಮನಸ್ಸಿನಲ್ಲಿ ಸಂಸ್ಕೃತ ಭಾಷೆಯ ಪ್ರೇಮವನ್ನು ಜಾಗೃತಗೊಳಿಸುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ದೇವಸ್ಥಾನದ ಅಮ್ಮನವರ ಸನ್ನಿಧಿಯಿಂದ ಮೆರವಣಿಗೆಯಲ್ಲಿ ಸಾಗಿ ಬಂದು ಈ ಒಂದು ವಿಶಾಲವಾದಂಥ ದೊಡ್ಡ ಮೈದಾನದಲ್ಲಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಹಳ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಭಾರತದ ಈ ಅದ್ಭುತವಾದಂಥ ಸಂಸ್ಕೃತ ಭಾಷೆಯ ಪುನರುಜ್ಜೀವನ ಪ್ರಸಾರ ಕಾರ್ಯಕ್ಕಾಗಿ ನಮ್ಮೆಲ್ಲ ಭಾರತೀಯ ಸಂಸ್ಕೃತದ ಅಭಿಮಾನಿಗಳು, ಸಮಾಜ ಸುಧಾರಕರು, ರಾಜಕೀಯ ವ್ಯಕ್ತಿಗಳು ಮತ್ತು ಧಾರ್ಮಿಕ ಮುಖಂಡರುಗಳು ಎಲ್ಲ ಒಟ್ಟಿಗೆ, ಶಿಕ್ಷಣ ಸಂಸ್ಥೆಗಳು ಎಲ್ಲ ಒಟ್ಟಿಗೆ ಕೈ ಜೋಡಿಸಿ ಈ ಸಂಸ್ಕೃತಿಯ ಮುಖ್ಯ ಪ್ರಚಾರದ ಉದ್ದೇಶದಿಂದ ಈ ಸಂಸ್ಕೃತ ಭಾಷೆಯನ್ನು ಮತ್ತೊಮ್ಮೆ ನಾವು ವಿಶ್ವ ಭಾಷೆಯನ್ನಾಗಿ ಪರಿವರ್ತನೆ ಮಾಡಬೇಕಾಗಿದೆ. ಜಗತ್ತಿನ ಭೂಪಟಲದಲ್ಲಿ ಇವತ್ತು ಅತ್ಯಂತ ತಂತ್ರಜ್ಞಾನ, ವೈಜ್ಞಾನಿಕ ಮತ್ತು AI ಕಾಲದಲ್ಲಿ ಕೂಡ ಸಂಸ್ಕೃತ ಭಾಷೆಯ ಪ್ರಾಮುಖ್ಯತೆ ಇನ್ನೂ ಹೆಚ್ಚು ಪ್ರಚಾರವಾಗ್ತಾ ಇದೆ. ಯಾಕಂದರೆ ಅತ್ಯಂತ ವ್ಯವಸ್ಥಿತವಾದ ಶಾಸ್ತ್ರೀಯವಾದಂಥ ಜಗತ್ತಿನ ಅತ್ಯಂತ ವಿಜ್ಞಾನಿಗಳು, ಟೆಕ್ನಿಷಿಯನ್ಸು, ಸೈಂಟಿಸ್ಟು, AI PhD ಮಾಡಿದಂಥ ವ್ಯಕ್ತಿಗಳು ಗುರುತಿಸಿದ್ದಾರೆ ಸಂಸ್ಕೃತ ಭಾಷೆಯ ಮಹತ್ವ ಏನು ಮತ್ತು ಟೆಕ್ನಾಲಜಿಗೆ ಅತ್ಯಂತ ಪೂರಕವಾಗಿ, ಪ್ರೇರಕವಾಗಿ ಮತ್ತು ಸಪೋರ್ಟಿವ್ ಆಗಿರುವಂಥ ಜಗತ್ತಿನ ಏಕೈಕ ಭಾಷೆ ಯಾವುದು ಅಂತಂದರೆ ಸಂಸ್ಕೃತ ಭಾಷೆ. ಆ ಭಾಷೆಯ ಪ್ರಚಾರಕ್ಕಾಗಿ ನಾವೆಲ್ಲರೂ ಒಟ್ಟಿಗೆ ಒಂದಾಗೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ದಿನ ಸಂಸ್ಕೃತ ಶೋಭಾಯಾತ್ರೆ ಅಂತ ಹೇಳಿ ಒಂದು ಶ್ರಾವಣ ಮಾಸ ಈ ಒಂದು ದಿನ ಸಂಸ್ಕೃತ ಶೋಭಾಯಾತ್ರೆ ವಿದ್ಯಾರ್ಥಿಗಳು ಸುರವಾಣಿ ಸಂಸ್ಕೃತ ಫೌಂಡೇಶನ್ ವತಿಯಿಂದ ಆಯೋಜನೆ ಮಾಡಿ ಈ ಒಂದು ದಿನ ಈ ಒಂದು ಸಂಸ್ಕೃತ ಪ್ರಚಾರ ಹಾಗೂ ಶೋಭಾಯಾತ್ರೆ ನಡೆಯಲಿ ಅಂತ ಹೇಳಿ ಒಂದು ಆರಂಭ ಮಾಡಿಕೊಂಡು ಎಲ್ಲ ಒಂದು 350-400 ಜನ ವಿದ್ಯಾರ್ಥಿಗಳೆಲ್ಲ ಇದು ಮಾಡಿಕೊಂಡು ಜಯತ ಸಂಸ್ಕೃತ ಅಂತ ವಾಗ್ಘೋಷದಿಂದ ಈ ಒಂದು NTI ಮೈದಾನದವರೆಗೂ ಶೋಭಾಯಾತ್ರೆ ಮಾಡ್ಕೊಂಡು ಮತ್ತು ನಮ್ಮ ರಾಮಕೃಷ್ಣ ವೇದಾಂತ ಆಶ್ರಮದಿಂದ ಗುರುಗಳು, ನಮ್ಮ ಈ ಒಂದು ಪ್ರಾಂತ್ಯದ BJP ಮುಖಂಡರಾದಂತಹ ಎ ರವಿಯವರು ಹಾಗೂ ಇನ್ನು ನಮ್ಮ ವಾರ್ಡ್ನ ಅಧ್ಯಕ್ಷರು, ಕಾರ್ಯಕರ್ತರು ಎಲ್ಲರೂ ಒಂದು ಸಮಕ್ಷಮದಲ್ಲಿ ಈ ಒಂದು ಕಾರ್ಯಕ್ರಮ ನಡೆದಿದೆ. ಈ ಒಂದು ಕಾರ್ಯಕ್ರಮದ ಆಯೋಜನೆ ಮೂಲ ಉದ್ದೇಶ ಇಷ್ಟೇ: ಸಂಸ್ಕೃತ ಎಲ್ಲರ ಮನೆ ಮಾತಾಗಬೇಕು. ನಾವು ಹೇಗೆ ಈಗ ಕನ್ನಡದಲ್ಲಿ ಬಹಳ ಸರಳವಾಗಿ, ಸಲಿಲವಾಗಿ, ನೀರು ಕುಡಿದ ರೀತಿಯಲ್ಲಿ ಮಾತಾಡ್ತಾ ಇದ್ದೀವಿ, ಅದೇ ರೀತಿಯ ಸಂಸ್ಕೃತವೂ ಕೂಡ ಒಂದು ಎಲ್ರಿಗೂ, ಮಕ್ಕಳಿಂದ ಹಿಡಿದು ಆಬಾಲ ವೃದ್ಧರಾದಿಯಾಗಿ, ಅಂದರೆ ಸಣ್ಣ ಮಕ್ಕಳಿಂದ ದೊಡ್ಡವರು ವೃದ್ಧರವರೆಗೂ ಕೂಡ ಅದನ್ನು ಮಾತಾಡಬೇಕು. ಕಿಂಚಿತ್ ನೀವು ತುಂಬ ಮಾತಾಡಬೇಕು ಅನ್ನೋದಿಲ್ಲ. ನಿನ್ನ ಹೆಸರೇನು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ನೀ ಯಾವ ಶಾಲೆಯಲ್ಲಿ ಓದ್ತೀಯ,
ಇದನ್ನು ಸಂಸ್ಕೃತದಲ್ಲಿ ಅವರು ಮಾತಾಡಿಕೊಂಡು ಸರಳವಾಗಿ ಈಗ ಎಲ್ಲ ಭಾಷೆ ಇಂಗ್ಲೀಷು ಮಾತಾಡ್ತೀವಿ. ಬೆಂಗಳೂರಿನಲ್ಲಿ ಈಗ ಕನ್ನಡ, ತಮಿಳು, ತೆಲುಗು ಇವೆಲ್ಲವೂ ಕೂಡ ಒಂದು ಆಡುಭಾಷೆ ರೀತಿಯಲ್ಲಿ ಈಗ ನಾವು ಬೀದಿಗೆ ಬಂದರೆ 4-5 ಭಾಷೆ ಗೊತ್ತಿರಲೇಬೇಕು. ಅದೇ ರೀತಿ ಸಂಸ್ಕೃತವು ಒಂದು ಭಾಷೆ ತಿಳುವಳಿಕೆಯಾಗಿ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ಒಂದು ಆಡುಭಾಷೆಯಾಗಿ ಪರಿವರ್ತನೆ ಆಗಲಿ ಅನ್ನೋ ಒಂದು ಉದ್ದೇಶ ಅಷ್ಟೇ, ಬೇರೆ ಇನ್ನೇನು. ನಿಮ್ಮ ಹೆಸರು? ವಸಂತಕುಮಾರ್ ಶಾಸ್ತ್ರಿ ಅಂತೇಳಿ, ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರು. ಇವತ್ತು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸನ್ನಿಧಿಯಲ್ಲಿ ಶುರು ಮಾಡಿ ನಮ್ಮ ಆಟದ ಮೈದಾನದಲ್ಲಿ ಇವತ್ತು ಯಶಸ್ವಿಯಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಬಹುಶಃ ಈಗ ಗುರುಗಳು ಈಗ ತಾನೇ ಮಾತಾಡ್ತಾ ಹೇಳಿದರು, ನಮ್ಮ ಸಂಸ್ಕೃತಿ ಉಳಿಬೇಕು, ನಮ್ಮ ಧರ್ಮ ಉಳಿಬೇಕು, ಪುರಾತನ ಕಾಲದಿಂದ ಬಂದಿರೋವಂಥ ಇದು ನಮ್ಮ ಸಂಸ್ಕೃತ ಸನಾತನ ಧರ್ಮ ಉಳಿಬೇಕು. ಇವತ್ತು ನಾವು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ತೊಗೊಂಡೋಗಿದ್ವಿ. ಇಡೀ ವಿಶ್ವವೇ ಇವತ್ತು ಯೋಗವನ್ನು ತಗೊಳ್ತಾ ಇದ್ದೀವಿ. ಹಾಗೆ ಇವತ್ತು ಅನೇಕ ದೇಶಗಳಲ್ಲಿ ಇವತ್ತು ಸಂಸ್ಕೃತಕ್ಕೆ ಬೇಕಾದಷ್ಟು ಮನ್ನಣೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದಲ್ಲಿ ನಾವು ಇಲ್ಲಿ ಹುಟ್ಟಿ ಇವತ್ತು ಈ ಸಂಸ್ಕೃತ ಭಾರತ ಏನಿವತ್ತು ನಮ್ಮ ಬಸವರಾಜ್ಜಿಯವರು ಮತ್ತು ಸದಾಶಿವವರೆಲ್ಲ ಮಾಡ್ತಾಯಿದ್ದಾರೆ, ಮಕ್ಕಳಿಗೆ ಈಗಲಿಂದಲೇ ಅವರ ಸಂಸ್ಕೃತವನ್ನು ಹೇಳ್ಕೊಡ್ತಾ ಪರಿವರ್ತನೆ ಮಾಡ್ತಾಯಿದ್ದಾರೆ ಸಮಾಜದಲ್ಲಿ ಅಂದರೆ ಅವ್ರಿಗೆ ನಾವು ಬೆಂಬಲವಾಗಿ ನಾವೆಲ್ಲ ನಿಲ್ಲಬೇಕು. ಇವತ್ತು ಆ ಮಟ್ಟಿನಲ್ಲಿ ಮೊದಲನೇದಾಗಿ ನಮ್ಮ ಗುರುಗಳು ಏನು ವಸಂತ ಕುಮಾರ್ ಶಾಸ್ತ್ರಿಗಳು ದುರ್ಗಾ ಪರಮೇಶ್ವರಿ, ಬಹುಶಃ ಈ ಭಾಗದಲ್ಲಿ ಆ ಅಮ್ಮನವರ ದೇವಸ್ಥಾನ ಏನನ್ನು ಅವ್ರ ತಂದೆಯವರು ತರಲಿಲ್ಲ ಅಂದರೆ ಈ ಕ್ಷೇತ್ರ ಈ ಮಟ್ಟಕ್ಕೆ ಬದಲಾವಣೆ ಆಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇದು ಒಂಥರ ಇವತ್ತು ಅಮ್ಮನವರ ಕ್ಷೇತ್ರ ಆಗಿ ಇವತ್ತು ಭಾಳಷ್ಟು ಚೆನ್ನಾಗಿ ಯಶಸ್ವಿಯಾಗಿ ಈ ಭಾಗದಲ್ಲಿ ಅನೇಕರು ಬಂದು ಆ ತಾಯಿಯನ್ನು ಕೇಳಿಕೊಂಡು ಆ ತಾಯಿ ಆಶೀರ್ವಾದ ಪಡೆದು ಹೋಗ್ತಾರೆ. ಅದಕ್ಕೆ ಕಾರಣಕರ್ತರು ನಮ್ಮ ವಸಂತ ಕುಮಾರ್ ಶಾಸ್ತ್ರಿಗಳು ಇವತ್ತು ನಿರಂತರವಾಗಿ ಈ ಭಾಗದಲ್ಲಿ ಒಳ್ಳೆಯ ಕೆಲಸವನ್ನು, ಧಾರ್ಮಿಕ ಕೆಲಸಗಳನ್ನ ಎಲ್ಲವನ್ನು ನಿರಂತರವಾಗಿ ಶಾಸ್ತ್ರಿಗಳು ನಮಗೆ ಮಾಡ್ತಾಯಿದ್ದಾರೆ. ಹಾಗೆ ನಮ್ಮ ಗುರುಗಳೂ ಬಹುಶಃ ನಾವು ಯಾವುದೇ ಗಣಪತಿ ಉತ್ಸವ ಇರ್ಬೋದು, ಯಾವುದಕ್ಕೆ ಆಗಲಿ ನಾವು ಕರೆದಾಗ ಮೊದಲು ಬಂದು ನಮಗೆ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮಗೆ ಅನೇಕ ಮಾರ್ಗದರ್ಶನಗಳನ್ನ ನೀಡ್ತಾರೆ. ಈ ಭಾಗದ ಎಲ್ಲ ಮುಖಂಡರುಗಳು, ನಮ್ಮ ರವೀಂದ್ರ ಅವರು ಇರ್ಬೋದು, ನಮ್ಮ ಚಿದಾನಂದ ಅವರ ಅಣ್ಣ ಇರ್ಬೋದು, ಎಲ್ಲರೂ ಬಹುಶಃ ನಮ್ಮ ರೇವಣ್ಣವರು ಕಬಡ್ಡಿಪಟು, ಅಂತಾರಾಷ್ಟ್ರೀಯ ಕುಸ್ತಿಪಟು, ಅವರು ಇವತ್ತು ಈ ಭಾಗದಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮಕ್ಕಳು, ಭಾಳಷ್ಟು ಮಕ್ಕಳು, ನನಗೆ ಖುಷಿ ಆಯಿತು, ಇಷ್ಟು ಮಕ್ಕಳು ಸಂಸ್ಕೃತ ಕಲಿತಾರಲ್ಲ, ಎಂಥ ಪುಣ್ಯ ನೋಡಿ. ಅವ್ರಿಗೆ ಇದಕ್ಕೆ ಕಾರಣಕರ್ತರು ಇವರು. ನಾನು ಹೇಳೋದು ಅವ್ರಿಗೆ ನಾನು ನಿಜವಾಗ್ಲೂ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತ ಈ ಸಮಯದಲ್ಲಿ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನನ್ನ ಪುಣ್ಯ ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ಧನ್ಯವಾದ.